ವೀಕ್ಷಕರ, ಮಂಡ್ಯ ವಿಶಿ ಫಾರಂ ಅಲ್ಲಿ ಇವತ್ತು ಕೃಷಿ ಮೇಳ ನಡೀತಾ ಇದೆ. ಬನ್ನಿ ಕೃಷಿ ಮೇಳ ಹೇಗಿದೆ ಅಂತ ನೋಡೋಣ. ಹಲವಾರು ರೈತರಿಗೆ ಸಂಬಂಧಪಟ್ಟಾಗ ಎಲ್ಲ ಮಾಹಿತಿಗಳು ಇಲ್ಲಿ ದೊರಕ್ತವೆ. ಬನ್ನಿ ನೋಡೋಣ ಇವತ್ತು ಕೃಷಿ ಮೇಳ ಏನೇನಿದೆ ಅಂತ. ನೋಡಿ, ಅದ್ದೂರಿಯಾಗಿ ನಡೀತಾ ಇದೆ ಇವತ್ತು. ಸಿಕ್ಕಾಪಟ್ಟೆ ಜನ ರೈತರು ಎಲ್ಲ ವೀಕ್ಷಣೆಗೆ ಬರ್ತಾ ಇದ್ದಾರೆ. ನೋಡಿ, ಈ ಬಾರಿ ವಿಶೇಷ ಏನಂದ್ರೆ 3 ದಿನ ಕೃಷಿ ಮೇಳ ನಡೀತದೆ. ಇಷ್ಟು ವರ್ಷ 2 ದಿನ ಕೃಷಿ ಮೇಳ ನಡೀತಾ ಇತ್ತು. ಈ ಬಾರಿ 3 ದಿನ ಕೃಷಿ ಮೇಳ ನಡೀತಾ ಇದೆ. ಬನ್ನಿ ನೋಡೋಣ. ನೋಡಿ, ಮಹಿಳಾ ರೈತ ಮಹಿಳೆಯರು ಎಷ್ಟೊಂದು ಸಿಕ್ಕಾಪಟ್ಟೆ ಆಗಮಿಸ್ತಿದ್ದಾರೆ ಕೃಷಿ ಮೇಳಕ್ಕೆ. ಎಷ್ಟೊಂದು ಜನ ರೈತರುಗಳು ವೀಕ್ಷಣೆ ಮಾಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ. ನೋಡಿ, ವಿಶಿ ಫಾರಂ, ಮಂಡ್ಯ ವಿಶಿ ಫಾರಂ 3 ದಿನಗಳ ಕಾಲ ಇಲ್ಲಿ ಕೃಷಿ ಮೇಳ ನಡೀತಾ ಇದೆ. ಇವತ್ತು ಅಂದ್ರೆ 5, 6, 7 3 ದಿನಗಳ ಕಾಲ ಕೃಷಿ ಮೇಳ ನಡೀತಾ ಇದೆ ಇಲ್ಲಿ ಅದ್ದೂರಿಯಾಗಿ. ಬೇಜಾನು ಜನಗಳು ಆಗಮಿಸಿದ್ದಾರೆ ವೀಕ್ಷಣೆ ಮಾಡಲು. ನೋಡಿ, ನೋಡಿ ನೇರಳೆ ಸೊಪ್ಪು ಯಾವ ರೀತಿ ಬೆಳೆಯೋದು ಅಂತ ತೋರಿಸಿದ್ದಾರೆ ಇಲ್ಲಿ. ನೋಡಿ, ಎಷ್ಟು ಶಿಸ್ತಾಗಿ ಬೆಳೆದಿದ್ದಾರೆ. ಅದ್ರೊಳಗಡೆ ಸೊಪ್ಪು ಕೂಡ ಮಿಶ್ರ ಬೇಸಾಯ ಬಗ್ಗೆ ಸೊಪ್ಪು ಕೂಡ ಬೆಳಿಬೋದು ಅಂತೇಳಿ ತೋರಿಸಿದ್ದಾರೆ. ನೋಡಿ, ಬನ್ನಿ ತೋರಿಸ್ತೀನಿ ಹತ್ರಕ್ಕೆ ಹೋಗಿ. ನೋಡಿ, ಇಲ್ಲಿ ಮೆಂತ್ಯ ಸೊಪ್ಪು ಬೆಳೆದಿದ್ದಾರೆ. ನೋಡಿ, 2 ಸಾಲು ತೋಟದೊಳಗಡೆ, ನಿಪ್ನೇರ್ಲೆ ತೋಟದೊಳಗಡೆ ಮೆಂತ್ಯ ಸೊಪ್ಪು, ಮತ್ತೆ ಇಲ್ಲಿ 4 ಸಾಲು ಕೊತ್ತಂಬರಿ ಸೊಪ್ಪು ಕೂಡ ಬೆಳೆದಿದ್ದಾರೆ. ಈ ರೀತಿ ನೋಡಿ ರೈತರು. ನೋಡಿ, ಕೊತ್ತಂಬರಿ ಸೊಪ್ಪು ಯಾವ ರೀತಿ ಬೆಳೆದಿದ್ದಾರೆ ತೋಟದ ಒಳಗಡೆ. ಈ ರೀತಿ ಬೇಸಾಯ ಮಾಡಿದ್ರೆ ರೈತರಿಗೆ ನಷ್ಟ ಆಗಲ್ಲ ಅಂತ ತೋರಿಸಿದ್ದಾರೆ. ನೋಡಿ, ಸೊಪ್ಪು, ನೇರಳೆ ಸೊಪ್ಪು ಒಳಗಡೆ ಸೊಪ್ಪು. ನೋಡಿ, ಇಲ್ಲಿ ಕೂಡ ಮೆಂತ್ಯ ಸೊಪ್ಪುಗಳು. ನೋಡಿ, ಬನ್ನಿ ಮುಂದೆ ಏನಿದೆ ನೋಡಿ. ನೋಡಿ, ಕೃಷಿ ಇಲಾಖೆ ಕಾಲೇಜು, ಕೃಷಿ ವಿಜ್ಞಾನ ಕಾಲೇಜು ಇದು. ನೋಡಿ, ಇಲ್ಲೇನಿದೆ ನೋಡೋಣ ಬನ್ನಿ. ನುಗ್ಗೆ. ನೋಡಿ, ಇಲ್ಲಿ ನುಗ್ಗೆ ಬೆಳೆದಿದ್ದಾರೆ. 1 ಸಾಲು ನುಗ್ಗೆ, 1 ಸಾಲು ಹೂವಿನ ಗಿಡ. ನೋಡಿ, ಇಲ್ಲಿ ಕಾಕಡ ಗಿಡ ಹಾಕಿದ್ದಾರೆ. ಇದು 1 ಸಾಲು ಕಾಕಡ ಗಿಡ. ಅದೇ ಪಕ್ಕದಲ್ಲಿ ನುಗ್ಗೆ ಗಿಡ 1 ಸಾಲು. ನೋಡಿ, ನುಗ್ಗೆ PKM1 ತಳಿ. ನೋಡಿ, ಇಳುವರಿ 200 kg 250 kg ಕಾಯಿ ಕೊಡ್ತದಂತೆ ಗಿಡಕ್ಕೆ ವರ್ಷಕ್ಕೆ. ನೋಡಿ, ತಳಿ ತಂದು ಹಾಕೋದಿದ್ರೆ ಹಾಕಿ. ನೀವು ಕೂಡ ಈ ರೀತಿ ಮಿಶ್ರ ಬೇಸಾಯ ಮಾಡಿ. ನೋಡಿ, 1 ಗಿಡ 1 ಲೈನು ಕನಕಾಂಬರ ಗಿಡ ಹಾಕಿದ್ದಾರೆ ಇಲ್ಲಿ. ಈ ರೀತಿ ಮಿಶ್ರ ಬೇಸಾಯ ಮಾಡಿದ್ರೆ ರೈತರಿಗೆ ನಷ್ಟ ಆಗಲ್ಲ ಅಂತೇಳಿ ಕೃಷಿ ಇಲಾಖೆಯವರು, ಕೃಷಿ ವಿಜ್ಞಾನಿಗಳು ನಿಮಗೆ ತೋರಿಸ್ತಾ ಇದ್ದಾರೆ. ಅವರೇ ಪ್ರಾತ್ಯಕ್ಷಿಕೆ ಮಾಡಿ. ನೋಡಿ, 1 ಸಾಲು ಗುಲಾಬಿ ಗಿಡ ಹಾಕಿದ್ದಾರೆ. ನೋಡಿ, ಹಾಗೆ ನೋಡಿ ಇಲ್ಲೆಲ್ಲ ಈ ರೀತಿ ತೋಟ ಮಾಡಿ ಯಾವುದೇ ರೀತಿ ನಷ್ಟ ಆಗಲ್ಲ ರೈತರಿಗೆ. ಒಂದರಲ್ಲಿ ನಷ್ಟ ಆದ್ರೂ ಒಂದರಲ್ಲಿ ಲಾಭ ಆಗುತ್ತೆ ಅಂತೇಳಿ ಎಲ್ಲ ಒಂದೇ ರೀತಿ ವ್ಯವಸಾಯ ಮಾಡಿ ನಷ್ಟಕ್ಕೊಳಗಾಗೋದ್ರಿಂದ ರೈತರಿಗೆ ತೊಂದರೆ ಆಗುತ್ತೆ ಅಂತೇಳಿ ಮಾಡಿದ್ದಾರೆ. ನೋಡಿ, ಇಲ್ಲಿ ಟಗರು ಸಾಕಾಣಿಕೆ ಕೇಂದ್ರ ಇದು. ಬೋನು ಈ ರೀತಿ ಮಾಡಿಸಿ ಸಾಕಾಣಿಕೆ ಮಾಡ್ಬೋದು ಅಂತೇಳಿ. ಕೆಳಗಡೆ ಕೋಳಿಗೂಡು, ಮೇಲ್ಗಡೆ ಟಗರು ಸಾಕಾಣಿಕೆದು. ನೋಡಿ,
ನೋಡಿ ಹೆಂಗಿವೆ ಟ್ಯಾಕ್ರಗಳು, ಅದ್ದೂರಿಯಾಗಿವೆ ನೋಡಿ. ಕುರಿ ಸಾಕಾಣಿಕೆ ಘಟಕ ಅಂತೇಳಿ. ಮತ್ತೆ ನೀರಿನ ವ್ಯವಸ್ಥೆ ಅಲ್ಲೇ ಮಾಡಿದ್ದಾರೆ. ನೀರ್ ಖಾಲಿ ಆದಂಗೆ ಅಲ್ಲಿ ನೀರ್ ಬರ್ತಾ ಇರ್ತದೆ, ಆ ತರ ಆಟೋಮೆಟಿಕ್ ನೋಡಿ. ಬನ್ನಿ ಮುಂದೆ ಏನಿದೆ ನೋಡೋಣ. ನೋಡಿ ಇಲ್ಲಿ ಕೋಸ್ ಬೆಳೆದಿದ್ದಾರೆ. 1 ಸಾಲು 2 ಸಾಲು ಕೋಸು, ಮತ್ತೆ ಅದ್ರ ಮಧ್ಯದಲ್ಲಿ 1 ಪಾತಿ ಸಬ್ಸಿಗೆ, 1 ಪಾತಿ ಕೀರೆ ಸೊಪ್ಪು, ಈ ರೀತಿ ಮಿಶ್ರ ಬೇಸಾಯ ಮಾಡಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಎಲೆಕೋಸು ಮಾಡಿದ್ದಾರೆ, ಇಲ್ಲಿ 1 ಸಾಲು ಚೆಂಡು ಹೂವು ಮಾಡಿದ್ದಾರೆ. ಮಿಶ್ರ ಬೇಸಾಯ ಇದು. ರೈತರು ಈ ಪದ್ಧತಿಲಿ ಅನುಸರಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ತೋರಿಸಿದ್ದಾರೆ ನೋಡಿ. ಅದೇ ರೀತಿ ಮೂಸಂಬಿ ಗಿಡ ಹಾಕಿದ್ದಾರೆ ಇಲ್ಲಿ ಪಕ್ಕದಲ್ಲಿ. ಆ ಕಡೆ ಸೀಬೆ ಗಿಡ ಇದೆ, ಆ ಕಡೆ ಬೆಟ್ಟದಲ್ಲಿ ಇದೆ, ಈ ಕಡೆ ಸಪೋಟ ಇದೆ ನೋಡಿ. ಹಾಗೆ ಕರಿಬೇವು ಕೂಡ ಇದೆ. ಎಲ್ಲ ಮಿಶ್ರ ಬೇಸಾಯ ಇಲ್ಲಿ. ಬನ್ನಿ ಮುಂದೆ ಏನಿದೆ ನೋಡೋಣ. ಹಾಗೆ ನೋಡಿ, ವಿಡಿಯೋ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಆಲ್ ಬಟನ್, ಬೆಲ್ ಬಟನ್ ಓಕೆ ಮಾಡಿ. ಈ ವಿಡಿಯೋ ಫಸ್ಟ್ ನಿಮಗೆ ಬರ್ತದೆ ನೋಟಿಫಿಕೇಶನ್, ಬಂದಕ್ಕೆ ವಿಡಿಯೋ ನೋಡ್ಬೋದು ನೋಡಿ. ಇಲ್ಲೆಲ್ಲ ಬದನೆ ಗಿಡ ಹಾಕಿದ್ದಾರೆ, ಎಷ್ಟು ಚಂದ ಬಂದಿದೆ. ಸಣ್ಣ ಗಿಡದಲ್ಲೇ ಹೂವು ಬಿಟ್ಟಿದೆ ನೋಡಿ. 1 ಅಡಿ ಗಿಡದಲ್ಲೇ ಹೂವು ಬಿಟ್ಟಿದೆ ಸಿಕ್ಕಾಪಟ್ಟೆ. ಇದು ಹೊಸ ತಳಿ ಅಂತ ಅನಿಸ್ತದೆ, ಇದು ಹೊಸ ತಳಿ. ನೋಡೋಣ, ಅಲ್ಲಿ ಬೋರ್ಡ್ ಇದೆ, ಬೋರ್ಡ್ ತೋರಿಸ್ತೀನಿ ಯಾವ ತಳಿ ಅಂತೇಳಿ ನೋಡಿ. ಬದನೆಕಾಯಿ ನೋಡಿ, ಸೋನಾನಮ್ ಮೆಲಾಮ್ ಜಿನಾ ಅರ್ಕ ಆನಂದ್. ಇದು ಅರ್ಕ ಆನಂದ್ ಅಂದ್ಬಿಟ್ಟು ಹೊಸ ತಳಿ. ಸಣ್ಣ ಗಿಡದಲ್ಲೇ ಹೋಗ್ಬಿಟ್ಟಿದೆ. ಸಣ್ಣ ಗಿಡದಲ್ಲೇ ನೀವು ಫಲ ತಗೋಬಹುದು. ಬನ್ನಿ, ಈ ಕಡೆ ಎರೆಹುಳಿನ ಗೊಬ್ಬರ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ನೋಡೋಣ ನೋಡಿ. ಹೊಸ ಸಿಸ್ಟಮ್. ಈಗೇನು ಸಿಮೆಂಟ್ ಅಲ್ಲಿ ಏನು ಕಟ್ಟಿಸ್ಬೇಕು ಅಂತ ಏನಿಲ್ಲ. ಈ ರೀತಿ ಮಾಡಿ ನೆರಳು ಮಾಡಿಬಿಟ್ಟು ಕೆಳಗಡೆ ನೀವು ಎರೆಹುಳು ಗೊಬ್ಬರನ ತಯಾರು ಮಾಡ್ಕೋಬಹುದು. ಈ ತರ ಹೊಸ ಸಿಸ್ಟಮ್ ಚೀಲದು ಬಂದಿದೆ. ಅದನ್ನ ಇಲ್ಲಿ ಕೃಷಿ ಇಲಾಖೆಯವರ ಕಾಂಟ್ಯಾಕ್ಟ್ ಮಾಡಿದ್ರೆ ಇದಕ್ಕೆ ಮಾಹಿತಿ ಕೊಡ್ತಾರೆ. ಇಲ್ಲೇ ಅವ್ರಿಗೆ ನಿಮ್ಗೆ ದೊರೀತದೆ, ರೈತರಿಗೆ ತರ್ಸ್ಕೊಂಡು ಈ ರೀತಿ ಎರೆಹುಳು ಘಟಕವನ್ನ ಮಾಡ್ಕೋಬಹುದು ನೀವು. ಬನ್ನಿ, ಇಲ್ಲಿ ಅಜೋಲ ಬೆಳೆದಿದ್ದಾರೆ ಪಕ್ಕದಲ್ಲೇ ನೋಡಿ. ಅಜೋಲ ಪಕ್ಕದಲ್ಲೇ, ಇಲ್ಲೇ ಪಕ್ಕದಲ್ಲೇ ನೋಡಿ ಬಟನ್ಸ್ ಹೂಗಳು ಮಾಡಿದ್ದಾರೆ ನೋಡಿ. ಸಣ್ಣ ಗಿಡದಲ್ಲೇ ಯಾವ ತರ ಬಂದಿದೆ ಹೂವು ನೋಡಿ. ನೋಡಿ ಎಷ್ಟು ಸುಂದರವಾಗಿವೆ ಗಿಡಗಳು. ಸಣ್ಣ ಗಿಡದಲ್ಲೇ ಹೂವು ಬಿಟ್ಟಿದೆ. ಇದು ಹೊಸ ತಳಿ ಅಂತ ಕಾಣಿಸುತ್ತೆ. ಅಲ್ಲೆಲ್ಲ ಬೋರ್ಡ್ ಇದೆ, ಬೋರ್ಡ್ ತೋರಿಸ್ತೀನಿ ಯಾವ ತಳಿ ಅಂತೇಳಿ ನೋಡ್ಕೊಳ್ಳಿ. ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ತರ್ಸ್ಕೊಳ್ಳಿ. ಬಿತ್ತನೆನ ಬೆಳೀರಿ ಹೂನ ನೋಡಿ. ನೋಡಿ, ಇದು ಬಟನ್ಸು. ಇದು ಒಂದ್ ರೀತಿ ಬಟನ್ಸು. ಇದು ಅರ್ಧ ಅಡಿಗೆನೆ ಹೂವು ಬಿಟ್ಟಿದೆ ನೋಡಿ. ನೋಡಿ, ಅರ್ಧ ಅಡಿ ಗಿಡಕ್ಕೆ ಹೂವು ಬಿಟ್ಟಿದೆ. ಇದು ಕೂಡ ಹೊಸ ತಳಿ ಅಂತ ಅನಿಸುತ್ತೆ. ಇದು ಬೋರ್ಡ್ ಇಲ್ಲ ಇದ್ರದ್ದು ನೋಡಿ. ಇದು ಕೂಡ ಅರ್ಧ ಅಡಿಗೆನೆ ಹೂವು ಬಿಟ್ಟಿದೆ ನೋಡಿ. ಎಷ್ಟೊಂದು ಸೋರ್ ಹಾಕಿದೆ ನೋಡಿ. ಸೇವಂತಿಗೆ ತಳಿ, ಸೆಂಟೆಲ್ಲೋ, ಐಶ್ವರ್ಯ, ಚಾಕ್ಲೇಟ್. ಇಳುವರಿ 10 ರಿಂದ 15 ಟನ್ ಎಕರೆಗೆ ನೋಡಿ. ನೋಡಿ, ಅಲ್ಲಿ ಧಾನ್ಯದಲ್ಲಿ ಚಿತ್ರಣ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ನೋಡಿ. ಕುಂಬಾಳೆ ಹೂವು, ಅವರೆಕಾಳು, ಅಲಸಂದೆ ಕಾಳು
ಹೆಸರು ಕಾಳು, ಉದ್ದಿನ ಕಾಳು, ಭತ್ತ, ಹೂವು ಎಲ್ಲ ಬಳಸಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ನೋಡಿ ಆಯುರ್ವೇದಿಕ್ ಗಿಡ ಮೂಲಿಕೆಗಳು ಇವು. ಅರಿಶಿಣ ಆಯುರ್ವೇದಿಕ್ ಮೆಡಿಸಿನ್ಗೆ ಬಳಸುವಂಥದ್ದು. ಈ ತಳಿ ನೋಡಿ, ಶುಂಠಿ ಇದು ನೋಡ್ಕೊಳ್ಳಿ, ಓದ್ಕೊಳ್ಳಿ. ನೋಡು, ನಿತ್ಯ ಪುಷ್ಪ ಅಂತ ಹೇಳ್ತಾರೆ ಗಿಡ, ನಾವು ಹೂವನ ಅದು ಇದು ಕೂಡ ಔಷಧಿಗೆ ಬಳಕೆ ಆಗುತ್ತೆ ನೋಡಿ. ನೋಡಿ, ಇದು ಶುಗರ್ ಗಿಡ, ಶುಗರ್ ಇರುವರು ಇನ್ಸುಲಿನ್ ಗಿಡ ಅಂತ ಹೇಳ್ತಾರೆ, ಇದಕ್ಕೆ ಉಪಯೋಗಿಸ್ತಾರೆ. ಇದು ಕಸ್ತೂರಿ ಅರಿಶಿಣ ಅಂತೇಳಿ ನೋಡಿ, ಕಸ್ತೂರಿ ಅರಿಶಿಣ ಗಿಡ ಇದು ಕೂಡ ಆಯುರ್ವೇದ ಮೆಡಿಸಿನ್ ನೋಡಿ. ಇದು ಶತಾವರಿ ಗಿಡ, ಇದು ಕೂಡ ಆಯುರ್ವೇದ ಮೆಡಿಸಿನ್ ನೋಡಿ. ಇದು ಕೂಡ ಆಯುರ್ವೇದ ಮೆಡಿಸಿನ್ ನೋಡಿ. ದೊಡ್ಡಪತ್ರೆ, ತುಳಸಿ ಗಿಡ, ಅದು ತುಳಸಿ ಗಿಡ. ಸೊಗದೆ ಬೇರಿನ ಗಿಡ ನೋಡಿ, ಸೊಗದೆ ಬೇರಿನ ಗಿಡ ನೋಡಿ. ಇಲ್ಲೊಂದು ತುಳಸಿ ಗಿಡ ಇದೆ ನೋಡಿ, ಇದೊಂಥರ ದೊಡ್ಡದು ಎಲೆ. ಇದು ಕೂಡ ಆಯುರ್ವೇದ ಮೆಡಿಸಿನ್ ಗಿಡ. ಇಕ್ಲಿ ಪೈಪರ್ ಲ್ಯಾಂಗ್ರಮ್ ಅಂತ ಹೇಳ್ಬಿಟ್ಟು ಆಮೇಲೆ ಗ್ಯಾಸ್ಟ್ರಿಕ್, ಕ್ಯಾನ್ಸರು ಮತ್ತೆ ಅಸ್ತಮಕ್ಕೆ ಉತ್ತಮ ಗಿಡಮೂಲಿಕೆ ನೋಡಿ. ಉಪಯೋಗಗಳು ನೋಡಿ, ಅದೆಲೆ ಯಾವ ತರ ಇದೆ. ಇದು ಲವಂಗ, ತುಳಸಿ ಅಂತ ಹೇಳ್ಬಿಟ್ಟು ನೋಡಿ ಯಾವ ತರ ಇದೆ ನೋಡಿ. ಲವಂಗ ಕೃಷಿ ಅಂತೇಳಿ, ಇದು ಹನುಮ ಫಲ ಅಂತೇಳಿ ನೋಡಿ. ಹನುಮ ಫಲ ಇದು ನೋಡಿ. ಇದು ಕೂಡ ಆಯುರ್ವೇದಿಕ ಮೆಡಿಸಿನ್ಗೆ ಉಪಯೋಗ ನೋಡಿ. ಬನ್ನಿ, ಇದ್ಯಾವ್ದು ನೋಡೋಣ. ಇದು ಆಡಸೋಗೆ ಗಿಡ ಅಂತ ಹೇಳ್ಬಿಟ್ಟು ಕೆಮ್ಮು, ದಮ್ಮು, ಶ್ವಾಸಕೋಶ ತೊಂದರೆ ಮತ್ತು ಹಲ್ಲು ನೋವುಗಳಿಗೆ ಇದು ಉಪಯುಕ್ತವಾಗಿದೆ ನೋಡಿ. ಈ ತರ ಇದೆ ಗಿಡ. ಇಲ್ಲಿ ಬಂದ್ರೆ ನಿಮ್ಗೆ ಎಲ್ಲಾ ತರದ ಮೆಡಿಸಿನ್ ಗಿಡಗಳು, ಮಾಹಿತಿಗಳು, ಗಿಡಗಳು ಎಲ್ಲ ಸಿಗುತ್ತೆ ನೋಡಿ. ಇದೊಂದು ಶುಂಠಿ ಗಿಡ, ಇದು ಕೂಡ ಮೆಡಿಸಿನ್ಗೆ ಯೂಸ್ ಮಾಡ್ತಕ್ಕಂಥದ್ದು. ಸೋಲಾಕ್ ತಳಿ ಅಂತ ಹೇಳ್ಬಿಟ್ಟು ನೋಡಿ. ಇದು ನೋನಿ ಹಣ್ಣಿನ ಗಿಡ. ರೈತರು ಇದನ್ನು ಕೂಡ ಈಗ ಬೇಸಾಯ ಮಾಡ್ಬೋದು. ಇದಕ್ಕೂ ಕೂಡ ಒಳ್ಳೆ ಮಾರ್ಕೆಟಿಂಗು ಮತ್ತೆ ಬೇಡಿಕೆ ಕೂಡ ಇದೆ ಇದಕ್ಕೆ ನೋಡಿ. ನೋನಿ ಗಿಡ ಇದು ಕ್ಯಾನ್ಸರು, ಆಮೇಲೆ BP, ಆಮೇಲೆ ಉರಿಯೂತ, ಬ್ಯಾಕ್ಟೀರಿಯಾ ಹಾಗೂ ವೈರಸ್ಗೆ ಇದು ಉಪಯುಕ್ತವಾಗಿದೆ. ಇದು ಕೂಡ ಮೆಡಿಸಿನ್ ವ್ಯಾಲ್ಯೂ, ಅದ್ಭುತ ಮೆಡಿಸಿನ್ ವ್ಯಾಲ್ಯೂ ಇದು ನೋಡಿ. ಗಿಡ ಯಾವ ತರ ಇದೆ, ಹಣ್ಣು ಬಿಟ್ಟಿದೆ ನೋಡಿ. ಇಲ್ಲೊಂದು ಗಿಡ ಇದೆ, ಇದು ಗೋರಂಟಿ ಗಿಡ ಅಂತ ಹೇಳ್ಬಿಟ್ಟು ಇದು ಕೂಡ ಮೆಡಿಸಿನ್ ವ್ಯಾಲ್ಯೂ ಇದೆ ನೋಡಿ. ಹಲ್ಲು ನೋವು, ಕಾಮಲೆ, ಕೈಕಾಲು ಉರಿ, ಅಧಿಕ ಋತುಸ್ರಾವ, ಉಗುರು ಸುತ್ತು, ತಲೆ ಹೊಟ್ಟು, ಇದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ. ಇದು ಗೋರಂಟಿ ಗಿಡ ಸಾಮಾನ್ಯವಾಗಿ ಎಲ್ಲರ ಮನೆಗಳ ಹತ್ರ ಇಟ್ಕೊಂಡಿರ್ತಾರೆ, ಅದ್ರ ಗಿಡ ಇದು. ಮತ್ತೆ ಇಲ್ಲೊಂದು ಗಿಡ ಇದೆ ನೋಡಿ, ಇದು ಸೋ ಗಿಡ. ಸಾಮಾನ್ಯವಾಗಿ ಎಲ್ಲ ಕಡೆ ನೋಡ್ತೀರಾ. ಇದು ಕೂಡ ನೋಡಿ ಮೆಡಿಸಿನ್ ವ್ಯಾಲ್ಯೂ ಇದೆ. ಇದ್ರಲ್ಲೂ ಕೂಡ ಮಹಿಳೆಯರಿಗೆ ಹಾರ್ಮೋನ್ ಮತ್ತೆ ಸಮತೋಲನೆಯನ್ನು ತಡೆಗಟ್ಟುತ್ತೆ ನೋಡಿ. ಇದು ಸಾಮಾನ್ಯವಾಗಿ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ ನೋಡಿ. ಇದು ಸೊಗದೆ ಬೇರು ತೋರಿಸಿದ್ದೀನಿ ನೋಡಿ. ಇಲ್ಲೊಂದು ಗಿಡ ಇದೆ ನೋಡಿ. ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ಬಳ್ಳಿ ಬೆಳೀತದೆ ಮತ್ತೆ ಒಂದಲ್ಗ ಮತ್ತೆ ಇದು ಎರಡು ಇದೆ ಇಲ್ಲಿ. ಇದು ಮಂಗರವಳ್ಳಿ ಅಂತ ಹೇಳ್ಬಿಟ್ಟು ಗಿಡ ನೋಡಿ. ರಕ್ತಭೇದಿ, ಮೂಳೆ ಮುರಿತ ತೊಂದರೆಗಳ ನಿವಾರಣೆ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಮೂಳೆ ಕಟ್ಟಾದವರೆಗೆ ಇದು ಕಟ್ಟಾಕ್ತಾರೆ. ಇದರಲ್ಲಿ ಇದಕ್ಕೆ ಔಷಧಿ ನೀಡ್ತಾರೆ. ಈ ರೀತಿ ನೋಡಿ, ಇದೆಲ್ಲ ತೋರಿಸಿದ್ದೀನಿ. ಬನ್ನಿ, ಇಲ್ಲೊಂದು ಗಿಡ ಇದೆ, ಅದೇ ಇದು ಒಂದು ಹೂವಿನ ಗಿಡ. ಇದು ಕೂಡ ಮೆಡಿಸಿನ್ ವ್ಯಾಲ್ಯೂ ಇರ್ತಕ್ಕಂಥ ಗಿಡ, ಆಯುರ್ವೇದ ಮೆಡಿಸಿನ್ ಇರ್ತಕ್ಕಂಥ ಗಿಡ ನೋಡಿ. ಶಂಖ ಪುಷ್ಪ ಅಂತ ಹೇಳಿ
ಇದು ಕೂಡ ಏನು ಉಪಯೋಗ ನೋಡಿ, ಜೀರ್ಣಕ್ರಿಯೆ ಉತ್ತಮಗೊಳಿಸಲು, ಮಲಬದ್ಧತೆ ನಿವಾರಣೆ, ಮಾನಸಿಕ ಆರೋಗ್ಯ. ನೋಡಿ ಸಾಮಾನ್ಯವಾಗಿ ಎಲ್ಲ ಇಂಗ್ಲಿಷ್ ಮೆಡಿಸಿನ್ ತಗೊಂಡು ಎಲ್ಲ ಅಡ್ಡಾರೋಗಕ್ಕೆ ಒಳಗಾಗಿ ಜನ ರೋಗಕ್ಕೆ ತುರ್ತಾ ಇರ್ತಾರೆ. ಅದರಿಂದ ಆದಷ್ಟು ಈ ರೀತಿ ಗಿಡಮೂಲಿಕೆಗಳ ಬಳಸಿ ಮನೆ ಮದ್ದು ಕೂಡ ಮಾಡ್ಕೋಬಹುದು. ಅದಾಗ್ಲಿಲ್ಲ ಅಂತ ಅಂದ್ರೆ ನೋಡಿ ಆಯುರ್ವೇದ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ನಿಮ್ಗೆ ಆಯುರ್ವೇದ ಮೆಡಿಸಿನ್ ತಗೊಂಡು ಆರಾಮಾಗಿ ಗುಣಪಡಿಸ್ಕೋಬಹುದು. ನೋಡಿ ಇದೊಂದು ಗಿಡ ಸರ್ಪಗಂಧ ಗಿಡ ಅಂತ ಹೇಳ್ಬಿಟ್ಟು, ಇದು ಹಾವು ಮತ್ತು ವಿಷಕಾರಿ ಕೀಟಗಳು ಕಚ್ಚಿದಾಗ ಒತ್ತಡವನ್ನು ಕಡಿಮೆ ಮಾಡಿಸಲು, ರಕ್ತದ ಒತ್ತಡವನ್ನ ಆ ರೀತಿ ನೋಡಿ ಈ ರೀತಿ ಇದೆ. ಅದು ಸರ್ಪಗಂಧ ಗಿಡ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಎಲೆ ಈ ರೀತಿ ಇರ್ತದೆ, ಗಿಡ ಈ ರೀತಿ ಇರ್ತದೆ. ಇದು ದೊಡ್ಡ ಗಿಡ ಇದೆ. ಇದು ನೋಡಿ ಇಲ್ಲೊಂದಿದೆ, ಇದು ಗಂಧದ ಗಿಡ, ಶ್ರೀಗಂಧ. ನೋಡಿ ಶ್ರೀಗಂಧ ಎಷ್ಟೆಲ್ಲ ಉಪಯುಕ್ತ ಇದೆ ಇದರಲ್ಲಿ. ಅಗರಬತ್ತಿ, ಸುಗಂಧೆಣ್ಣೆ, ಆಮೇಲೆ ಔಷಧಿ ತಯಾರಿಕೆಯಲ್ಲಿ, ಗೊನೋರಿಯಾ ಹಾಗೂ ಕಫ ನಿವಾರಣೆಗಳಲ್ಲಿ, ಬೀಜದಿಂದ ಲಭ್ಯವಾಗುವ ಎಣ್ಣೆಯನ್ನು ಚರ್ಮ ರೋಗ ನಿವಾರಣೆಗೆ ಹಾಗೂ ಯುನಾನಿ ಔಷಧಿಗೆ ತಯಾರಿಕೆ ಮಾಡ್ತಾರೆ. ನೋಡಿ ಮಾಮೂಲಿ ಇದು ಸಾಮಾನ್ಯವಾಗಿ ಎಲ್ಲ ನೋಡಿರ್ತೀರಿ ನೀವು. ನೋಡಿ ಬನ್ನಿ ಇಲ್ಲೊಂದು ಗಿಡ ಇದೆ, ನೋಡೋಣ ಏನು ಅಂತ. ನೋಡಿ ಇದು ಕೂಡ ಒಂದು ಹೂವಿನ ಗಿಡ. ಸಾಮಾನ್ಯವಾಗಿ ನೋಡೋಣ ಬನ್ನಿ ಇದೆ ಏನಂತ. ಪಾರಿಜಾತ, ಪಾರಿಜಾತ ನೋಡಿ ಉಪಯೋಗಗಳು: ಚರ್ಮದ ಕ್ಯಾನ್ಸರು, ಮೂತ್ರದ ಸೋಂಕು, ಗಾಯ, ಅಧಿಕ ರಕ್ತಸ್ರಾವ, ಕೆಮ್ಮು, ಇಷ್ಟಕ್ಕೆ ಇದು ಉಪಯುಕ್ತ. ಇದು ಯಾವ ರೀತಿ ಬಳಸ್ಬೇಕು ಅಂತ ನಮಗೂ ಗೊತ್ತಿಲ್ಲ. ಅದನ್ನ ನೀವು ಗೊತ್ತಿರೋರ ಕೈಲಿ ಕೇಳಿ ತಿಳ್ಕೊಂಡು ಬಳಕೆ ಮಾಡಿ. ಸುಮ್ಮನೆ ನೀವು ನೇರವಾಗಿ ಬಳಕೆ ಮಾಡಕ್ ಹೋಗಬೇಡಿ, ನೀವು ವಿಚಾರ ತಿಳಿದು ಬಳಕೆ ಮಾಡಿ. ನೋಡಿ ಇದು ಚಕ್ರಮಣಿ ಗಿಡ ಅಂತ ಹೇಳ್ಬಿಟ್ಟು ಈ ರೀತಿ ಇರ್ತದೆ. ನೋಡಿ ಇದು ಕೂಡ ಸಾಮಾನ್ಯವಾಗಿ ಬೇಲಿಗಳಲ್ಲಿ ಬೆಳೆಯುವಂತಹ ಕಳೆ ಗಿಡ ಅಂತ ರೈತರುಗಳು ಎಲ್ಲ ಬಿಸಾಡ್ತಾರೆ ಅಂತ ಗಿಡ ಇದು. ಇದು ಕೂಡ ರಕ್ತ ನೋಡಿ ಎಷ್ಟು ಮೆಡಿಸಿನ್ ವ್ಯಾಲ್ಯೂ ಇದೆ ಇದರಲ್ಲಿ. ಜೀವಸತ್ವ ಕೊರತೆ, ಮಣ್ಣಿನ ತೊಂದರೆ, ಕಣ್ಣಿನ ತೊಂದರೆ, ಹುಣ್ಣು ಮತ್ತು ಮೂತ್ರಪಿಂಡ ತೊಂದರೆ ನಿವಾರಣೆಗೆ ಇದನ್ನ ಬಳಸ್ತಾರೆ ಆಯುರ್ವೇದದಲ್ಲಿ. ಇದನ್ನ ತಿಳಿದು ಬಳಸಿದ್ರೆ ತುಂಬಾ ಉತ್ತಮ. ತಿಳಿದೆ ಏನು ಮಾಡಕ್ ಹೋಗ್ಬೇಡಿ. ನಿಮ್ಗೆ ಇದ್ರ ಬಗ್ಗೆ ವಿಚಾರ ತಿಳಿದಿರ್ಲಿ ಅಂತ ತೋರಿಸ್ತಾ ಇರೋದು. ನೋಡಿ ಇದು ಅಶ್ವಗಂಧ ಗಿಡ ಯಾವ ರೀತಿ ಇದೆ ನೋಡಿ. ಅಶ್ವಗಂಧ ಗಿಡ ಇದು ನಾವು ನೋಡಿರೋ ಮಟ್ಟಕ್ಕಲ್ಲ, ಇದು ಬೇರೆ ತರ ಇದೆ. ಅಶ್ವಗಂಧ ಗಿಡ ಇರ್ಲಿ ನೋಡಿ, ಈ ರೀತಿ ಕಾಯಿ ಬಿಟ್ಟಿದೆ. ಇದು ಏನು ಉಪಯೋಗ ನೋಡಿ: ಬೇರು, ತೊಗಟೆ, ಎಲೆ, ಹಣ್ಣು ಮತ್ತು ಬೀಜ. ಪೌಷ್ಟಿಕದಾಯಕ, ಕೆಮ್ಮು ಮತ್ತು ದಮ್ಮು, ವೀರ್ಯವರ್ಧಕ, ರಕ್ತಹೀನತೆ, ಹೃದ್ರೋಗ, ತುರಿಕೆ, ಬಂಜತನ ಇಂಥಕ್ಕೆಲ್ಲ ಇದು ತುಂಬಾ ಉಪಯೋಗ ಆಗಿದೆ ಈ ಗಿಡ. ನೋಡಿ ಎಷ್ಟು ಮಾಹಿತಿಗಳು. ಇಲ್ಲೊಂದು ಗಿಡ ಇದೆ, ಬನ್ನಿ ನೋಡೋಣ ಯಾವುದು ಅಂತ. ನೋಡಿ ಕೋವೆ ಹಿಟ್ಟು, ಇದು ಕೂಡ ಅತಿಸಾರ, ಕೆಮ್ಮು ನಿವಾರಣೆಗೆ ತುಂಬಾ ಉಪಯುಕ್ತವಾಗಿದೆ. ಈ ರೀತಿ ಇದೆ ಇದು ಗಿಡ. ನೋಡಿ ನೋಡಿ ಇದೆಲ್ಲ ಇಷ್ಟು ಇಲ್ಲಿಯ ಮಾಹಿತಿ. ಇದು ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇದೊಂದು ನೋಡಿ ಮೇಡಮ್ ಅವರೇ, ಇದು ಆಯುರ್ವೇದಿಕ್ ಸಂಬಂಧಪಟ್ಟ ಗಿಡಗಳಿದೆ ಇಲ್ಲಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ. ಎಲ್ರಿಗೂ ನಮಸ್ಕಾರ. ನಾನು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥೆ ಡಾಕ್ಟರ್ ಕಮಲಾಬಾಯಿ ಕೂಡ್ಗಿ ಅಂತ. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ಅಂದ್ರೆ ಗುಳಿಗೆಗಳಿಗೆ ಹೋಗ್ತಿದೀವಿ, ಮಾತ್ರೆಗಳಿಗೆ ಹೋಗ್ತಿದೀವಿ. ಆರೋಗ್ಯ ಏನಂದ್ರೆ ದಿನೇ ದಿನೇ ಹದಗೆಟ್ಟು ಹೋಗ್ತಾ ಇದೆ. ಸೊ ಆಹಾರ ತುಂಬಾ ಮುಖ್ಯ ಆಗಿರ್ತದೆ. ಹಾಗೇನೆ ನಾವು ಹಿಂದಿನ ಕಾಲದಲ್ಲಿ ಏನು ಒಂದು ಆರೋಗ್ಯಕ್ಕೆ ಒಂದು ಔಷಧಿ ಅಂದ್ರೆ ನಾವು ಸಾಂಪ್ರದಾಯಿಕವಾಗಿ ನಾವು ಮನೆಗಳಲ್ಲಿ ಏನು ಮೆಡಿಸಿನ್ ಮಾಡ್ಕೊತಿದೀವಿ ಅದೆಲ್ಲ ಕೂಡ ನಾವು ಮರ್ತಿದೀವಿ. ಎಲ್ಲೋ ಒಂದು ಕಡೆ ನಾವು ಗುಳಿಗೆ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದೀವಿ. ಹಿಂದೆ BP, ಶುಗರು ಇಂಥವು ಕಾಯಿಲೆಗಳು ಅಂದ್ರೆ ಜೀವನ ಶೈಲಿಯ ಏನು ಕಾಯಿಲೆಗಳಿದಾವೆ ಇವು ದಿನೇ ದಿನೇ ಹೆಚ್ಚಾಗ್ತಾ ಇದಾವೆ. ಎಲ್ಲೋ ಒಂದು ಕಡೆ ಆಹಾರದ ಗುಣಮಟ್ಟ ಕೂಡ ಕಡಿಮೆ ಆಗ್ತಾ ಇದೆ. ಆಹಾರದ ಗುಣಮಟ್ಟ ಆಹಾರದ ಕಡೆಗೆ ನಾವು ಸ್ವಲ್ಪ ಚಿಂತನೆಯನ್ನ ಮಾಡಬೇಕಾಗಿದೆ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ಈ ಇಂಗ್ಲಿಷ್ ಮೆಡಿಸಿನ್ ಅನ್ನ ಬಿಟ್ಟು ಈ ಮೆಡಿಸಿನಲ್ ಪ್ಲಾಂಟ್ಸ್ ಏನಂತೆ ಔಷಧಿಯ ಒಂದು ಸಸ್ಯಗಳ ಒಂದು
ಉಪಯೋಗವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ಆಹಾರದಲ್ಲಿನೇ ಔಷಧಿಯನ್ನ ಕಂಡುಕೊಳ್ಳುವಂತ ಒಂದು ಪರಿಸ್ಥಿತಿ ಈಗ ನಮ್ಮ ಮುಂದೆ ಒಂದು ಸವಾಲಾಗಿದೆ. ಹಾಗಾಗಿ ಹೆಚ್ಚಿನ ಒಂದು ಆರೋಗ್ಯ ಗುಣಮಟ್ಟದ ಆಹಾರದ ಕಡೆಗೆ ನಾವು ಹೋಗ್ಬೇಕಿದೆ. ಹಾಗೇನೆ ಈ ಔಷಧೀಯ ಸಸ್ಯಗಳ ಏನು ಒಂದೆಲ್ಗ ಅಂತೀವಿ, ಒಂದೆಲ್ಗದಲ್ಲಿ ಕಬ್ಬಿಣ ಅಂಶದ ಹೆಚ್ಚು ಇರುವಂತದ್ದು. ಆಮೇಲೆ ದೊಡ್ಡಪತ್ರೆ ಅಂತೀವಿ, ಹಿಂದೆ ಶೀತ ಜ್ವರ ಬಂದಾಗ ದೊಡ್ಡಪತ್ರೆ ಯೂಸ್ ಮಾಡ್ತಾ ಇದ್ರು. ಹಾಗೆ ಚಕ್ರಮುನಿ ಸೊಪ್ಪನ್ನ ನಾವು ಮಲ್ಟಿ ವಿಟಮಿನ್ ಪ್ಲಾಂಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಎಲ್ಲ ಲಘು ಪೋಷಕಾಂಶಗಳು ಆಗ್ರ ಆಗಿರೋದ್ರಿಂದ ಈ ಚಕ್ರಮುನಿ ಸೊಪ್ಪಾಗಿರ್ಬೋದು ಅಥವಾ ನುಗ್ಗೆನಲ್ಲೇನೆ ಕೂಡ ಇದು ಸ್ಥಳೀಯವಾಗಿ ಸಿಗುವಂತದ್ದು, ಎಲ್ಲರ ಮನೆ ಹಿತ್ತಲಲ್ಲಿ ಕೂಡ ಸಿಗುವಂತದ್ದು. ಹಾಗಾಗಿ ಇಲ್ಲಿ ಹೆಚ್ಚು ನಮ್ಮ ಕೃಷಿ ಮೇಳದಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ VC ಫಾರ್ಮ್ ಅಲ್ಲಿ. ಸೊ ಹಾಗಾಗಿ ಧನ್ಯವಾದಗಳು. ಓಕೆ ಮೇಡಮ್, ನಿಮ್ಗೂ ಧನ್ಯವಾದಗಳು. ಧನ್ಯವಾದ. ಧನ್ಯವಾದ.